Now we discuss about the other problems belongs to polynomials. In the fifth main exercise 4.5, fifth main. The first problem, factorize 4x square plus 9y square plus 16z square plus 12xy plus 12xy minus 24yz minus 16xz. By observing this problem, factorize. ನಾವು ಇದನ್ನು ಏನು ಮಾಡಬೇಕು, ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು. ಇದನ್ನು ಅಬ್ಸರ್ವ್ ಮಾಡಿದರೆ ನಮ್ಗೆ ಏನು ಅನಿಸುತ್ತೆ ಅಂದರೆ, ಇದು ಆಲ್ರೆಡಿ ಇನ್ ದ ಫಾರ್ಮ್ ಆಫ್ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ c ಸ್ಕ್ವಯರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಈ ಫಾರ್ಮಲ್ಲಿ ಇದೆ. ಇದ್ರ ಫಾರ್ಮುಲಾ ನಮಗೆ ಗೊತ್ತಿದೆ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್. ಈಗ ನಾವೇನು ಮಾಡಬೇಕು, ಇದರ ರಿವರ್ಸ್ ಆರ್ಡರ್ಗೆ ನಾವು ತರಬೇಕಾಗುತ್ತೆ. Therefore, first we write the problem 4x square. 4x square is a perfect square of 2x whole square plus 9y square ನಾವೇನಂತ ಬರಿಬೋದು, 3y whole square ಅಂತ ಬರಿಬೋದು. 16z square 4z whole square ಅಂತ ನಾವು ಬರಿಬೋದು. plus 2ab, a means 2x and b means 3 plus b means 3y, c means 4z plus 2ca, c means 4z, a means 2x. ಆದರೆ ನಮಗೆ ಇಲ್ಲಿ ಏನಾಗಿದೆ ಅಂದರೆ, ಇವೆರಡು ನೆಗೆಟಿವ್ ಇದ್ದಾವೆ. ಈ ನೆಗೆಟಿವ್ ಇದ್ದಾಗ ನಮಗೆ ನೆಗೆಟಿವ್ ಸೈನ್ ಬರಬೇಕು ಅಂದರೆ ಯಾವುದಾದ್ರೂ ಒಂದನ್ನು ನಾವು ನೆಗೆಟಿವ್ ಆಗಿ ತೊಗೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ 3 ಇದ್ದಾವೆ, ಆ 3ರಲ್ಲಿ ಯಾವುದಾದ್ರೂ ಒಂದನ್ನು ನೆಗೆಟಿವ್ ಆಗಿ ತೊಗೊಂಡಾಗ ಏನಾಗುತ್ತೆ, ಇದು ಬರುತ್ತೆ. ಇವೆರಡರಲ್ಲಿ ಯಾವುದು ಕಾಮನ್ ಇದೆ, z ಈಸ್ ಕಾಮನ್. ಇಲ್ಲೂ ಇದೆ, ಇಲ್ಲೂ ಇದೆ. ಹಾಗಾಗಿ ಈ ಝೆಡ್ನ ವ್ಯಾಲ್ಯೂನ ನಾವೇನು ಮಾಡೋಣ, ನೆಗೆಟಿವ್ ಆಗಿ ತೊಗೊಳ್ಳೋಣ. ಅಂದರೆ ಝೆಡ್ ಎಲ್ಲಿದೆ, ಇಲ್ಲಿದೆ. ಸಿ ಈಸ್ ದ ಝೆಡ್ ವ್ಯಾಲ್ಯೂ. ದ ಸಿ ವ್ಯಾಲ್ಯೂ ಈಸ್ ಟೇಕನ್ ಆಸ್ ಮೈನಸ್ 4z. ಅಂದರೆ ಝೆಡ್ ಎಲ್ಲಿದೆಯೋ ಅಲ್ಲಿ ಮೈನಸ್ ಬರೀರಿ, ಮೈನಸ್ 4z ಆ್ಯಂಡ್ ಮೈನಸ್ 4z. ನೀವೀಗ ಮಲ್ಟಿಪ್ಲೈ ಮಾಡಿದರೆ ಅಷ್ಟೇ ಬರುತ್ತೆ. 2x ಹೋಲ್ ಸ್ಕ್ವೇರ್ ಅಂದರೆ 4x ಸ್ಕ್ವೇರ್, 3y ಹೋಲ್ ಸ್ಕ್ವೇರ್ ಮೀನ್ಸ್ 9y ಸ್ಕ್ವೇರ್, ಮೈನಸ್ 4z ಹೋಲ್ ಸ್ಕ್ವೇರ್ ಮೀನ್ಸ್ ಪ್ಲಸ್ 16, ಮೈನಸ್ ಇಂಟು ಮೈನಸ್ ಪ್ಲಸ್, 4 4s are 16z ಸ್ಕ್ವೇರ್ ಪ್ಲಸ್ 2 ಇಂಟು 3, 2 2s are 4, 4 3s are 12xy ಪ್ಲಸ್ ಇಂಟು ಮೈನಸ್ ಮೈನಸ್, 2 3s are 6, 6 4s are 24yz, ನೆಗೆಟಿವ್ minus 24yz. Similarly, plus into minus minus, 2 4s are 8, 8 2s are 16xz. ಅಂದರೆ ನಮಗೆ ಈ ಥರ ಮಾಡಿದಾಗ ಏನಾಯಿತು, ಇಲ್ಲಿ ಕಾಮನ್ ಇರೋದನ್ನ ನೆಗೆಟಿವ್ ಆಗಿ ತೊಗೊಂಡ್ಬಿಟ್ರೆ ನಮಗೆ ಇಡೀ ಈಕ್ವೇಷನು ಬರುತ್ತೆ. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು, ಇದನ್ನು ತೊಗೊಳೋ ಬದಲು ಉಳಿದಿರೋ ಅಂಥ ಎರಡು ಅಂದರೆ y ಆ್ಯಂಡ್ ಎಕ್ಸ್ನ, ಅಂದರೆ ಎಕ್ಸ್ ಆ್ಯಂಡ್ ವೈನ ನೀವು ನೆಗೆಟಿವ್ ಆಗಿ ತೊಗೊಂಡ್ರು ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಬರುತ್ತೆ. ನಾವು ಎರಡೆರಡು ತಗೊಳ್ಳೋ ಬದಲು ಏನು ಮಾಡ್ತೀವಿ, ನಾವು ಕಾಮನ್ ಇರೋಂಥ ಒಂದನ್ನು ನೆಗೆಟಿವ್ ಆಗಿ ತೊಗೋತೀವಿ. ಇಲ್ಲೂ ಇರೋದ್ರಿಂದ ನಾವು ಇದೇ ಟರ್ಮ್ನ ನೆಗೆಟಿವ್ ಆಗಿ ತೊಗೊಂಡ್ಬಿಟ್ರೆ ಇವೆರಡು ನೆಗೆಟಿವ್ ಆಗುತ್ತೆ. ದೇರ್ಫೋರ್ ಈ ರೀತಿ ನಾವು ಇಡೀ ಈಕ್ವೇಷನ್ನ ಕನ್ವರ್ಟ್ ಮಾಡಿದ್ವಿ. ನಮಗೆ ಎ ಗೊತ್ತಾಯಿತು, ಬಿ ಗೊತ್ತಾಯಿತು ಮತ್ತು ಸಿ ಗೊತ್ತಾಯಿತು. ಈಗ ಈಸಿಯಾಗಿ ಫಾರ್ಮುಲಾ ಬರಿಬೋದು. ಎ ಮೀನ್ಸ್ 2x, ಬಿ ಮೀನ್ಸ್ 3y, ಸಿ ಮೀನ್ಸ್ 4z ಮೈನಸ್ 4z ಹೋಲ್ ಸ್ಕ್ವೇರ್. ಓಕೆ, ಇದು ಫ್ಯಾಕ್ಟ್ರೈಸ್ ಆಯಿತು. ನಮಗೆ ಈ ಥರ ಬರೆದ್ರೆ ಆಯಿತು. 2x ಪ್ಲಸ್ 3y ಪ್ಲಸ್ ಇಂಟು ಮೈನಸ್ 4z ಮೈನಸ್ 4z ಹೋಲ್ ಸ್ಕ್ವಯರ್. ಇಟ್ ಕ್ಯಾನ್ ಬಿ ರಿಟನ್ ಆ್ಯಸ್ 2x ಪ್ಲಸ್ 3y ಮೈನಸ್ 4z ಇಂಟು 2x ಪ್ಲಸ್ 3y ಮೈನಸ್ 4z. ನಾವು ಹೋಲ್ ಸ್ಕ್ವಯರ್ ಇರೋದ್ರಿಂದ ಇದನ್ನು ಎರಡು ಫ್ಯಾಕ್ಟರ್ಸ್ ಆಗಿ ಬರಿಬೋದು. ದಿಸ್ ಈಸ್ ದ ಫ್ಯಾಕ್ಟ್ರೈಸ್ ಫಾರ್ ದ, ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿ ಅಬೋವ್ ಪ್ರಾಬ್ಲಮ್. ಇದೇ ಥರ ಇನ್ನೊಂದಿದೆ, ಅದನ್ನು ಅಷ್ಟೇ ನೀವೇ ಮಾಡ್ಬೋದು, ಇಲ್ಲ ಹೇಳ್ಕೊಡ್ತೀನಿ ನೋಡಿ. ಸೆಕೆಂಡ್ ಕ್ವಶನ್, 2x ಸ್ಕ್ವಯರ್ ಪ್ಲಸ್ y ಸ್ಕ್ವಯರ್ ಪ್ಲಸ್ 8z ಸ್ಕ್ವಯರ್ ಮೈನಸ್ 2√2xy
ಪ್ಲಸ್ 4√2yz ಮೈನಸ್ 8xz. ಇಲ್ಲಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಇಲ್ಲಿ 2 ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್, ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. 8 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಅವಾಗ ಏನು ಮಾಡ್ಕೋಬೇಕು, 2ನ √2x² ಅಂತ ಬರ್ಕೋಬೋದು. √2 × √2 2 ಆಗುತ್ತೆ, x × x x². ಅಂದರೆ 2 ಕ್ಯಾನ್ ಬಿ ರಿಟರ್ನ್ ಆ್ಯಸ್ √2². ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 2 ಬರುತ್ತೆ. ಹಾಗಾಗಿ 2ನ ಈ ರೀತಿ ಬರಿತಾ ಹೋಗ್ತೀವಿ. ಇನ್ನು ಪ್ಲಸ್ y² ಹಾಗೆ ಬರೆಯೋಣ. 8z²ನ 8ನ ಏನಂತ ಬರಿಬೋದು, 4 2s ಅಂತ ಬರಿಬೋದು. ಇದಕ್ಕೆ ಏನಂತ ಬರ್ತೀರಾ, ಇದನ್ನು 2² × 2. ಹಾಗಾಗಿ ಏನು ಮಾಡ್ಕೋತೀವಿ, ಸ್ಕ್ವಯರ್ ರೂಟ್ ತೊಗೋಬೇಕು ಅಂದರೆ 8z² ಬೇಕಾಗಿರೋದ್ರಿಂದ ಇದನ್ನು ನಾವೇನು ಮಾಡ್ತೀವಿ, 2 ಇದನ್ನು 2² × 2ನ √2² ಅಂತ ಬರ್ಕೋಬೋದು. ಅಂದರೆ 2 × √2² ಅಂತ ಬರಿಬೋದು ಇದು 8ಗೆ. ಆವಾಗ ಏನಾಯಿತು, 2 × √2² × z ಮೀನ್ಸ್ 2√2z² ಮೈನಸ್ ಇಲ್ಲಿ 2ab 2a, a ಅಂದರೆ √2x, b ಅಂದರೆ y. ಮತ್ತು ಇವೆರಡು ಅಬ್ಸರ್ವ್ ಮಾಡಿದಾಗ ಇದು ನೆಗೆಟಿವ್ ಸೈನ್ ಇದೆ. ಇವೆರಡರಲ್ಲಿ ಕಾಮನ್ ಇರೋದು ಎಕ್ಸು. ಹಾಗಾಗಿ ಎಕ್ಸ್ನ ನೆಗೆಟಿವ್ ಆಗಿ ತೊಗೊಳ್ಳೋಣ. ಎಕ್ಸ್ ಎಲ್ಲಿದೆ, ಇಲ್ಲಿದೆ. ಇದಕ್ಕೆ ಮೈನಸ್ ಬರೆಯೋಣ. ಆವಾಗ ಇಲ್ಲಿ ಬರಬೇಕಾದಾಗ ಅದು ಮೈನಸ್ ಬರುತ್ತೆ. ಮತ್ತು ಇದನ್ನು ಪ್ಲಸ್ ಹಾಕ್ಬಿಡೋಣ. ಪ್ಲಸ್ 2ab ಪ್ಲಸ್ 2bc, b ಅಂದರೆ y, 2√2 × z ಪ್ಲಸ್ 2ca 2 × 2√2z ಮೈನಸ್ √2x ಈಸ್ ಈಕ್ವಲ್ ಟು, ಈಗ ಮಲ್ಟಿಪ್ಲೈ ಮಾಡಿ ನಮ್ಗೆ ಅದೇ ಬರುತ್ತೆ. ಮೈನಸ್ √2x² ಅಂದರೆ ಪ್ಲಸ್ 2x² ಬರುತ್ತೆ. ಪ್ಲಸ್ y², 2 2s 4, 4 2s 8, z ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 2√2xy, 2 2s 4, 4√2 × yz. ಪ್ಲಸ್ ಇಂಟು ಮೈನಸ್ ಮೈನಸ್ 2 2s 4, 4 × √2 × 8zx ಬರುತ್ತೆ. ಹಾಗಾಗಿ ನಾವೀಗ ಈಸಿಯಾಗಿ ಫಾರ್ಮುಲಾ ಬರೆಯೋಣ. a + b + c² ಅಂತ ಬರೆದ್ರೆ ಅದೇ ಫ್ಯಾಕ್ಟ್ರೈಸ್ ಆಗುತ್ತೆ. ದೇರ್ಫೋರ್ a ಅಂದರೆ ಮೈನಸ್ √2x, b ಅಂದರೆ y, c ಅಂದರೆ 2√2z². ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿ ಅಬೋವ್ ಪ್ರಾಬ್ಲಮ್. ಇದೇ ಸೊಲ್ಯೂಷನ್ನು. ನೀವು ಬೇಕಾದ್ರೆ ಇದನ್ನು ಮತ್ತೆ 2 ಸಾರಿ ಬರೆದು ಫ್ಯಾಕ್ಟರ್ಸ್ 2 ಫ್ಯಾಕ್ಟರ್ ಅಂತ ಬರೆದು ತೋರಿಸ್ಬೋದು, ಇಲ್ಲ ಇಷ್ಟೇ ಬರೆದ್ರೂ ಆಯಿತು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ ಸಿಕ್ಸ್ತ್ ಒನ್. ರೈಟ್ ದಿ ಫಾಲೋಯಿಂಗ್ ಕ್ಯೂಬ್ಸ್ ಇನ್ ದಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಈಗ ಇಲ್ಲಿರುವಂಥ ಇವನ್ನ ರೈಟ್ ದ ಫಾಲೋಯಿಂಗ್ ಕ್ಯೂಬ್ಸ್ ಇನ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಕೊಟ್ಟಿರೋಂಥ ಪ್ರಾಬ್ಲಮ್ಸ್ನ ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರೀಬೇಕು. ಫಸ್ಟ್ ಒನ್ 2x + 1 whole cube. This is in the form of a + b whole cube. ಆಲ್ರೆಡಿ ನಿಮಗೆ ಫಾರ್ಮುಲಾ ಗೊತ್ತಿದೆ. a + b whole cube is equal to a cube + b cube plus 3ab into a plus b. ಇದು ಇದರ ಫಾರ್ಮುಲಾ. ಫಸ್ಟ್ ರೈಟ್ ದಿ ಫಾರ್ಮುಲಾ, ದೆನ್ ರೈಟ್ ದ ಪ್ರಾಬ್ಲಮ್. 2x + 1 whole cube. Substitute the value of a is 2x, b is 1 in the equation. A means 2x, b means 1 plus 3 into a means 2x, b means 1, 2x plus 1. 2 2s are 4, 4 2s are 8x cube plus 1 1s are 1 1s are 1 plus 3 2s are 6x into 2x plus 1. 8x cube, write it as it is, plus 1 plus 6 2s are 12x square plus 6x into 1 6x. This is the expansion for 2x plus 1 whole cube. The second problem, x minus 2/3y, x minus 2/3y whole cube. It is also in the form of, ಇಲ್ಲಿ ನೆಗೆಟಿವ್ ಸೈನ್ ಇದೆ, ಹಾಗಾಗಿ ಇದು ಯಾವ ಫಾರ್ಮಲ್ಲಿದೆ ಅಂದರೆ a - b whole cube ಫಾರ್ಮಲ್ಲಿದೆ.
First write the formula a cube minus b cube minus 3ab into a minus b. Next write the problem 2 by 3 y whole cube. A means x, b means 2 by 3 y. Substitute in the following equation x cube minus b means 2 by 3 into y. ಇಲ್ಲಿ ನೋಡಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಮೈನಸ್ ಇರುತ್ತೆ, ಮೈನಸ್ ಇದೆ, ಹಾಗಾಗಿ ಇದು ಮೈನಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ 2 by 3 ವೈ ಇದೆ, ಅದನ್ನ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸಾಕು. ಹೋಲ್ ಕ್ಯೂಬ್ ಮೈನಸ್ 3 ಇಂಟು ಎ ಅಂದರೆ ಎಕ್ಸ್, ಬಿ ಮೀನ್ಸ್ 2 by 3 ವೈ, ಎ ಮೈನಸ್ ಬಿ ಮೀನ್ಸ್ ಎಕ್ಸ್ ಮೈನಸ್ 2 by 3 ವೈ. ಎಕ್ಸ್ ಕ್ಯೂಬ್ ಮೈನಸ್ 2 2s are 4, 4 2s are 8, 3 3s are 9, 9 3s are 27, y cube minus 3 3 cancel 2xy into x, 2xy into x minus 2 by 3 y. X cube write it as it is, minus 8 by 27 y cube minus 2 into xy into x, 2x square y minus into minus plus 2 2s are 4 by 3 xy into y, xy square. This is the solution for the above cubing the polynomial. Next question, how to solve the number problems, how to find the cube of number, means 102 whole cube, 102 whole cube. 102 can be written as 100 plus 2 whole cube. ನಾವು ಇದನ್ನು 100 plus 2 ಅಂತ ಬರ್ಕೋಬೋದು, ಯಾಕೆಂದರೆ 100 is a simpler number. We find the cube of 100 very easily. ಅದನ್ನು ಈಸಿಯಾಗಿ ಕಂಡುಹಿಡಿಯೋದ್ರಿಂದ ನಾವು ಅದನ್ನು ಬಳಸ್ತೀವಿ. ನೆಕ್ಸ್ಟ್ ಅದೇ ಥರ 98 ಅಂತ ಏನಾದರೂ ಇದ್ದಿದ್ರೆ ನಾವು ಅದನ್ನು 100 minus 2 whole cube ಅಂತ ಬರೀತಾ ಇದ್ವಿ. ಆವಾಗ a minus b whole cube ನ ಬಳಸ್ತೀವಿ. ಇಲ್ಲಿ a plus b whole cube ನ ನಾವು ಅಪ್ಲೈ ಮಾಡ್ಬೋದು. The formula for a plus b whole cube is a cube plus b cube plus 3ab into a plus b. A plus b means 100 plus 2 whole cube is equal to 100 cube plus 2 cube plus 3 into 100 into 2 into 100 plus 2. ನಾನೇನು ಮಾಡ್ತಾ ಇಲ್ಲ, a ಮತ್ತು b ನ ಜಾಗದಲ್ಲಿ 100 ಮತ್ತು 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಫಾರ್ಮುಲಾ, ಫಸ್ಟ್ ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾ ಎಲ್ಲಿದೆಯೋ ಅಲ್ಲಿ ಎ ಮತ್ತು ಬಿ ಎಲ್ಲೆಲ್ಲಿದ್ದಾವೋ ಅಲ್ಲಿ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಈಗ ಸಿಂಪ್ಲಿಫೈ ಮಾಡೋಣ. 100 ಇಂಟು 100 ಇಂಟು 100, 1 1s are 1, 1 1s are 1, 2 2 2, ಟೋಟಲ್ 6 zeros, ಪ್ಲಸ್ 2 ಕ್ಯೂಬ್ ಮೀನ್ಸ್ 8, ಪ್ಲಸ್ 3 2s are 6, 6 ಇಂಟು 100 600, ಇಂಟು 100 ಪ್ಲಸ್ 2 ಮೀನ್ಸ್, ಬೇಕಾದ್ರೆ ನೀವು ಇದನ್ನು ಹಂಗೆ ಆದರೂ ಬರ್ಕೋಬೋದು, ಇಲ್ಲ ಹಾಗೆ ಇದು ಮಾಡ್ಬೋದು. ಟೋಟಲ್ 6 zeros, 8 ಪ್ಲಸ್ 600 ಇಂಟು 100 ಮೀನ್ಸ್ 6 1s are 6, 4 zeros, ಪ್ಲಸ್ 6 2s are 12,200. ಈಗ ಇದನ್ನು ಆ್ಯಡ್ ಮಾಡೋಣ. 1 2 3 4 5 6, ನೆಕ್ಸ್ಟ್ 8 6 4 zeros, 4 zeros, ನೆಕ್ಸ್ಟ್ 1200 ಆ್ಯಡ್ ಮಾಡೋಣ. 8 0 2 1 6 0 1 ಮೀನ್ಸ್ 1061,208 means 10,61,208 is the cube of 102. ಸಿಮಿಲರ್ಲಿ ನಾವು ಇನ್ನೂ ಉಳಿದಂಥ ರಿಮೈನಿಂಗ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಉಳಿದಿರೋಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ, ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ಆ ಉಳಿದಿರೋನ ವಿಡಿಯೋ ಮಾಡಿ ಕಳಿಸ್ತೀನಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ ವಿ ಕಂಟಿನ್ಯೂ ದಿ problems belongs to polynomials.